ಹುಡುಗಿಯರು ಲವ್ ಅನ್ನೋದು ಹೆಂಗ ಅನ್ಕೊಂಡು ಅವಕಾಶ ಬಾರ್ ಸುಮ್ಮನೆ ಮುಗ್ವಾಡೆಗಿಂತ ತಗೊಂಡ್ ಮುಕ್ಕಳೆ ಬಡ್ಕೊಳ್ಳೋದು ಅಂತಾರಲ್ಲ ಹಂಗೆ ನಮ್ಮ ಉತ್ತರ ಕನ್ನಡ ಭಾಷೆ ಒಳಗ ಫೇಮಸ್ 4 ಬೆಳೆಗಳು ಅರೇ ಲೌಡು ಮಂಗ್ಯ ಸುಳ ಮಗ ಇವ ಇಲ್ಲಿ ಸುಳ ಮಗ ಅಲ್ಲೇ ಹಾ ಬಹು ಸುಳಿಗೆ ಅಂತ ನಮ್ಮ ಮಾತಕಾರ ಮನಸ್ಸು ಬೆನ್ನಿ ಲೋಕಲ್ ಮಂದಿ ನಾವು ಹೇಳಿ ಕೇಳಿ ಯುಕೆ ಸಫಾರಿ ಮಂದಿ ಕರ್ನಾಟಕ ಇಂಜಿನಿಯರ್ ಆಗಿ ಕೆಲಸ ಮಾಡತ್ತಾರ ಬಟ್ ವಾಪಸ್ ನಾನು ಜನಗಳ ಬಗ್ಗೆ ತಲೆ ಕೆಡಿಸ್ಕೊಲಾರ್ದ ನಾನು ವಾಪಸ್ ಮತ್ತೆ ಗೌಂಡಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಊರು ಸುತ್ತಿಸ್ತಾಳೆ ಕಾಸಿನ ತಾಯಿ. ನಮಸ್ಕಾರ ಉತ್ತರ ಕರ್ನಾಟಕ. ಇವತ್ತು ನಮ್ಮ ಜೊತೆ ಇದ್ದಾರೆ ಉತ್ತರ ಕರ್ನಾಟಕದ ಖ್ಯಾತ ಕಾರ್ಯ ಅಂತಂದ ಇನ್ಸ್ಟಾಗ್ರಾಮ್ ಒಳಗಡೆ ನೋಡಿರ್ಬೇಕು ನೀವು. ಸೊ ನಮ್ಮ ಜೊತೆಗೆ ಇದ್ದಾರೆ, ಬರ್ರಿ ಅವ್ರು ಮಾತಾಡ್ಸೋಣ. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದ ಶೋ ಕ್ರಿಯೇಟರ್ ಕಮ್ಯುನಿಟಿ. ಅಂಡ್ ನಮ್ಮ ಜೊತೆ ಏನು ಪಾಡ್ಕಾಸ್ಟ್ ಮಾಡತ್ತೀವಿ ಅಂದ್ರೆ ಇಂಟರ್ವ್ಯೂ ಏನು ಮಾಡತ್ತಿಲ್ಲ, ಪಾಡ್ಕಾಸ್ಟ್ ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ, ಜಸ್ಟ್ ಕನ್ವರ್ಸೇಷನ್ ಇರ್ತೈತಿ ಅವ್ರ ನಡುವೆ ನಮ್ಮ ನಡುವೆ. ಸೊ ಬರ್ರಿ ಅವ್ರ ವೇ ಒಳಗೆ ನಿಮ್ಗೆ ಒಂದು ಡೈಲಾಗ್ ಹೇಳ್ತಾರೆ. ಬೈ ನಾನು ನಿಜವಾಗ್ಲೂ ಡೈಲಾಗ್ ಹೇಳಕ್ ಬರಂಗಿಲ್ಲ, ನೀನು ಸ್ಕ್ರಿಪ್ಟ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದು. ನಿಮ್ದು ಕಂಟೆಂಟ್ ಹೆಂಗಿರ್ತದೆ ಅಂದ್ರೆ ನಮ್ಮ ಉತ್ತರ ಕನ್ನಡ ಭಾಷೆ ಫುಲ್ ಲೋಕಲ್ ಸ್ಲ್ಯಾಗ್ ಒಳಗೆ ಬರ್ತಾವೆ. ನಾನು ಕ್ರಿಯೇಟ್ರ್ ಅಂದ್ರೆ ವಿಡಿಯೋಸ್ ಮಾಡ್ಬೇಕಂತ ಮಾಡಕ್ಕೆ ಚಾಲೂ ಮಾಡಿಲ್ಲ ಅಣ್ಣ. ನನ್ನ ಫ್ರೆಂಡ್ಸ್ ಮುಂದೆ ನಾನು ಏನು ವಿಡಿಯೋಸ್ ಮಾಡ್ತೀನಿಲ್ಲ ಅವನ್ನ ನನ್ನ ಫ್ರೆಂಡ್ಸ್ ಮುಂದೆ ನಾನು ಮೈಂಡ್ ಒಳಗೆ ಇರೋದನ್ನ ಅವ್ರ ಮುಂದೆ ಸುಮ್ಮನೆ ತಲಿತಿದ್ದೆ ನಾನು ಭಾಳ ಹಂಗೆ. ಅಂದ್ರೆ ನನಗೆ ಮನ್ಸಿಗೆ ಅನಿಸಿದ್ದೆ, ನನಗೆ ಕರೆಕ್ಟ್ ಅನಿಸಿದ್ದು ಅವ್ರ ಮುಂದೆ ಮಾತಾಡ್ತಿದ್ದೆ. ಒಂದಿನ ಹೋಗಿ ಕ್ಯಾಮ್ರಾ ಮುಂದೆ ಮಾತಾಡಿದೆ ನಾನು. ಜನ ಅದನ್ನು ಎಕ್ಸೆಪ್ಟ್ ಮಾಡಿಬಿಟ್ರೆ. ಸೊ ಇವತ್ತಿಗೆ ಇಲ್ಲಿವರೆಗೂ ಬಂದಿನಿ. ಒಂದು ಕಲೆ. ಆ್ಯಂಡ್ ನಮ್ಮ ಉತ್ತರ ಕನ್ನಡ ಭಾಷೆ ಒಳಗೆ ನಿಮ್ಮ ಕಡೆಯಿಂದ ಒಂದು ಫೇಮಸ್ 4 ಬೆಳೆಗಳು ಅದು. ಅರೇ ಲೌಡು ಮಂಗ್ಯ ಸುಳ ಮಗ ಇವ ಇಲ್ಲಿ ಸುಳ ಮಗ ಅಲ್ಲೇ ಹೌದಾ ಬಹು ಸುಳಿಗೆ ಅಂತ ಇನ್ನ ಭಾಳ ಅದಾವಣ್ಣ. ಬೇಡ ಆದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹಲ್ಕಡ್ ಕಲ್ಸೋದು ನಾವು ಅವಶ್ಯಕತೆ ಇಲ್ಲ ಅಂದ್ರೆ ಎಲ್ಲರೂ ಊಟನೇ ಕಲ್ತು ಬಿಟ್ಟಿರ್ತಾರೆ. ಈಗ ಕಾರ್ಯನಾಗ ಲವ್ ಆಗೈತಿ ಎಲ್ರೂ ಕೇಳೋದಾಗ ಇದು ಒಂದೇ ಪ್ರಶ್ನೆ. ಹೌದು, ಮತ್ತೆ ಇವಾಗ ಎಲ್ಲರೂ ಮಾಡೋದ ಕೆಲಸ ಇಲ್ಲ, ನನಗೆ ಅದ್ರಾಗ ಸ್ವಲ್ಪ ಇಂಟ್ರೆಸ್ಟ್ ಭಾಳ ಕಡಿಮೆ. ಒನ್ಸ್ ಅಪಾನ್ ಅ ಟೈಮ್ ಫ್ರೆಂಡ್ಶಿಪ್ ಒಳಗೆ ಲವ್ ಆಗಿತ್ತೆ. ಅದು ಫ್ರೆಂಡ್ಶಿಪ್ ಲವ್ ಟರ್ನಾಗಲೇ ಈ ಕಡೆ ಫ್ರೆಂಡ್ಶಿಪ್ ಟರ್ನಿಲ್ಲ, ಅದು ಅಲ್ಲೇ ಮುಚ್ಚೋಗ್ಬಿಡುತ್ತೆ. ಸೊ ಅವತ್ತಿಂದ ನಾವು ಯಾವ ಸವಾಸಕ್ಕೂ ಹೋಗಿಲ್ಲ. ಬೇಕಾದ ಜನ ಹುಡುಗಿಯರ ಪರಿಚಯ ಆಗಲಿ ಫ್ರೆಂಡ್ಶಿಪ್ ಒಳಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಹೊರತು ಲವ್ ಅನ್ನೋ ಇದ್ರ ತನಕ ಹೋಗಂಗಿಲ್ಲ. ಸೊ ನನಗೆ ಅದ್ರಾಗ ಇಂಟ್ರೆಸ್ಟ್ನೂ ಇಲ್ಲ. ಲವ್ ಬಗ್ಗೆ ಹಂಗಾತು ಹಿಂಗಾತು ಅಂತ ಏನೋ ವೀಡಿಯೋಸ್ ಮಾಡ್ತಿರ್ತೀನಿ. ಜನಕ್ಕೆ ಅನಿಸಿರ್ತೈತಿ ಇವಂಗೆ ಲವ್ ಒಳಗೆ ಭಾಳ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತಂದ. ಬಟ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮ್ಯಾಟ್ರ್ ಆಗಲ್ಲ. ನಾನು ಒಂದೊಂದು ಟೈಮ್ ನೋಡಿನೂ ಕಲ್ಕೋತೀವಿ ಇರ್ತಾವಲ್ಲ ಫ್ರೆಂಡ್ಸ್ ಇದೆಲ್ಲ ನೋಡಿ. ಅಂದ್ರೆ ಕ್ರಶ್ ಒಬ್ಬರಾಗಿದ್ರೆ ಹೇಳ್ತಿದ್ದೆ. ನೋಡ್ದಕ್ಕೆ ಮೇಲೆಲ್ಲ ಕ್ರಶ್. ನಾನು ಹುಡುಗಿಯರ ಮ್ಯಾಟ್ರ್ ಒಳಗೆ ಒಟ್ಟು ರಿಸ್ಕ್ ತೊಗೊಳಂಗಿಲ್ಲ ನಾವು. ನೋಡಿದ್ವಾ ಏನೋ ಆ ಹುಡುಗಿ ಇಷ್ಟ ಆಗಲ್ಲ ಸುಮ್ಮ ಅಷ್ಟೇ ದೋಸೆ ಚಲೋ ತೊಗೊಳಕ್ಕೆ ಚಲೋ ಇರ್ತಾಳಕ್ಕೆ ಅಷ್ಟೇ. ಬೇರೆ ದೋಸರೆ ಕೆಲಸ ಮಾಡೋಂಗಿಲ್ಲ. ನೋಡಿ ಸುಮ್ಮನೆ ಖುಷಿ ಪಟ್ಟು ಗಪ್ಪ ಬಿಡ್ತೀವಿ. ಅಂತರ ಹುಡುಗಿಯರು ಲವ್ ಅನ್ನೋದು ಹೆಂಗೆ ಅನ್ಕೊಂಡು ಅವಕಾಶ ಬಾರ್ ಸುಮ್ಮನೆ ಮುಗ್ವಾಡೆಗಿಂತ ತಗೊಂಡು ಮುಕ್ಕಳೆ ಬಡ್ಕೊಳ್ಳೋದು ಅಂತಾರಲ್ಲ ಹಂಗತೆ ನನ್ನ ಮ್ಯಾಟ್ರ್ ಒಳಗೆ ಒಟ್ಟು ರಿಸ್ಕ್ ತೊಗೊಳಕ್ಕೆ ಹೋಗಂಗಿಲ್ವ ಇನ್ನ. ದೋಸ್ತ ಹುಡುಗಿ ದೋಸ್ತ ಹುಡುಗಿ ಬೈ ಹುಡುಗಿನ ಬೇರೆ ದೋಸ್ರ ಬೇರೆ. ಫಸ್ಟ್ ಪ್ರಿಫರೆನ್ಸ್ ಯಾವತ್ತೂ ದೋಸ್ರಿಗೆ ಇರುತ್ತೆ, ಒಂದು ಫ್ಯಾಮಿಲಿಗೆ ಇರುತ್ತೆ. ಹುಡುಗಿಯರ ಲವ್ ಅನ್ನೋದು ನಮ್ಗೆ ಜಸ್ಟ್ ಒಂದು ಆಪ್ಷನ್ ಇದ್ದಂಗೆ ಅಷ್ಟೇ ನನ್ನ ವೇ ಒಳಗೆ. ಮತ್ತೆ ಅಂದ್ರೆ ಫ್ರೆಂಡ್ ಸರ್ಕಲ್ ಎಷ್ಟೈತೆ ನಿಮ್ಗೆ? ನಾನು ಜಾಸ್ತಿ ಬಿಲೀವ್ ಮಾಡೋದ ಚೈಲ್ಡ್ಹುಡ್ ಫ್ರೆಂಡ್ಸ್ ನಾನು. ಬಟ್ ಈಗ ಅವರು ಹಾಫ್ ಸೊಳ ಮಕ್ಕಳು ಒಯ್ದು ಅವು ಈಗ ಸ್ವಾರ್ಥಿಗಳಾಗತ್ತಾರೆ. ಸೊ ಈಗ ನಾನು ನನ್ನ ಕೆಲಸ ಅನ್ನೋ ಲೆಕ್ಕಕ್ಕೆ ಬಂದೆ ಅಣ್ಣ. ಕಾರ್ತಿಕ್ ಮನೆ ಭಯಂಗ ಇಲ್ಲ, ರಾಜ್ ಮರ್ಯಾದೆ ಸತ್ರು ಇಲ್ಲ ಅಣ್ಣ ಅದು ಇಲ್ಲ ಬೈತ ನಾನು ನಮ್ಮ ಅಮ್ಮರ ಅಂಡರೊಳಗೆ ಬೆಳೆದವಣ್ಣ. ಈಗ ತಂದೆ ಇಲ್ಲ ಅಂದಮೇಲೆ ಇನ್ನೂ 2ನೇ ಅಪ್ಪ ಅನ್ಬೇಕು. ಸೊ ಅದ್ರ ಮಾವ ಅಣ್ಣ. ಸೊ ಸಣ್ಣವ್ರಿದ್ದಾಗಿಂದ ಅವ್ರ ಕೈಯಾಗ ಬೆಳೆದ್ವಿ. ಇವತ್ತಿಗಾದರೂ ಅವರಿಗೆ ಒಂದು ರೆಸ್ಪೆಕ್ಟ್ ಮೇಂಟೈನ್ ಮಾಡಿ ಅವ್ರ ರೆಸ್ಪೆಕ್ಟ್ ಕೊಟ್ಕೊಂಡ ಬಂದಿವಿ ಅಣ್ಣ. ಸೊ ಅವರಾದ್ರೆ ಹೇಳೋರು ಎದಕ್ಕೆ ಬೇಕು ನಿಂಗೆ ಇವೆಲ್ಲ ವೀಡಿಯೋಸ ಅದು ಇದು. ಅವ್ರು ಕೇಳೋದು ಒಂದೇ, ಏನರ ಮಾಡೋ ರೊಕ್ಕ ಮಾಡ. ನಾನೀಗ ಅವ್ರಿಗೆ ಒಂದ್ಸಲ ಇನ್ಸ್ಟಾ ಯೂಟ್ಯೂಬಿಂದ ನಾನು ಅದ್ರಾಗ ಬಂದಿರೋ ಇನ್ಕಮ್ ನಾನು ಒಂದ್ಸಲ ತೋರಿಸ್ದೆ. ಅವಾಗ ಓಕೆ ಸರಿ ಮಾಡು. ನಾನು ಕಲ್ತಿರೋದು
ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ನ. ಫೈನಲ್ ಇಯರ್ 2 ವರ್ಷ ಇಲ್ಕಲ್ಲ ಕಲ್ತೆ. ಇಲ್ಕಲ್ ತೊಂಡಿಯಾಳ ಕಾಲೇಜ್ ಒಳಗನ ಗೊತ್ತಿರ್ಬೇಕು ಅನ್ಸುತ್ತೆ ನಿಮ್ಗೆ, ಮಾರ್ಗದರ್ಶನ ಕಾಲೇಜ್. ಅಲ್ಲೇ 2 ವರ್ಷ ನೀಟಾಗಿ ಕಲ್ತೆ. ಅದಾದಮೇಲೆ ಸಡನ್ನಾಗಿ ಕಾಲೇಜ್ ಒಳಗೆ ಸ್ಟ್ರೆಂತ್ ಇಲ್ಲ ಅಂತಂದು ಕಾಲೇಜ್ ಕ್ಲೋಸ್ ಮಾಡಿದ್ರೆ ಅಲ್ಲಿಂದ ಡೈರೆಕ್ಟಾಗಿ BLD ಟ್ರಾನ್ಸ್ಫರ್ ತೊಗೊಂಡೆ ನಾನು ಬಿಜಾಪುರ. ಬಿಜಾಪುರ BLD ಟ್ರಾನ್ಸ್ಫರ್ ತೊಗೊಂಡ್ವಿ. ಅಲ್ಲಿ ಫೈನಲ್ ಇಯರ್ಗೆ 2018-19 ಮನ್ಯಾಗ ಕಾಡಿ ಬೇಡಿ ಒಂದು ಸ್ಮಾರ್ಟ್ಫೋನ್ ತೊಗೊಂಡೆ. ಎಕ್ಸಾಮ್ ಟೈಮಿಗೆ ಪಬ್ಜಿ ಲಾಂಚ್ ಆಯಿತು 2018. ಪಬ್ಜಿ ಆಡ್ಕೊಂತ ಎಕ್ಸಾಮ್ನ ಕೈ ಬಿಟ್ವಿ. 2 ವರ್ಷದಾಗ ಒಟ್ಟ ಬ್ಯಾಕ್ಲಾಗ್ಸ್ ಇಟ್ಕೊಂಡು ಬರ್ಲಾರ್ದವು ಫೈನಲ್ ಇಯರ್ ಪೂರ್ತಿ ಎಲ್ಲನೂ ಎತ್ತಿ ಹೋಗೋದೆ. ನಾವು ಕಡಿಮೆ ಅಂದರೆ ಫೈನಲ್ ಇಯರ್ ಮುಗಿಯೋದ್ರಾಗ 6 ಸಬ್ಜೆಕ್ಟ್ ಬ್ಯಾಕ್ ಉಳಿದ್ಬಿಟ್ಟು. ನಾನು ಮ್ಯಾಥಮೆಟಿಕ್ಸ್ ಒಳಗೆ ಭಾಳ ವೀಕ್ ಅಣ್ಣ. ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಅಂದ್ರೆ ಒಟ್ಟ ಆಗಿ ಬರೋಂಗಿಲ್ಲ ನನಗೆ. ನಾನು ಇದುವರೆಗೂ ನಾನು ಫೇಲ್ ಆಗಿದ್ದೆ ಅಲ್ಲಿ ಜಾಸ್ತಿ. ಅವ ನನಗೆ ಪಾಸ್ ಆಗಂಗಿಲ್ಲ ಅಂತಂದು ಕನ್ಫರ್ಮ್ ಆದಮೇಲೆ ನಾನು ವಾಪಸ್ಸು ಎಕ್ಸಾಮ್ ಕಟ್ಟೋದೇ ಬಿಟ್ಬಿಟ್ಟೆ. ಕೆಲಸ ಯಾವುದಾದ್ರೆ ಏನಾಯ್ತು ಇದ್ದೂರಾಗ ಏನಾರು ಒಂದು ಮಾಡ್ಕೊಂಡು ಹೋಗ್ಬೇಕಂತಂದು ಗೌಂಡಿ ಕೆಲಸ ಮಾಡ್ಕೊತ ಹೊಂಟೆ ನಾನು ಸುಮ್ಮನೆ. ಆ ಕೆಲಸ ಮಾಡ್ಕೊತನ ಮನ್ಯಾಗ ಸ್ವಲ್ಪ ಪರ್ಸನಲ್ ಇಶ್ಯೂ ಅದು. ಆಮೇಲೆ ಅಲ್ಲಿಂದ ಬೆಂಗಳೂರು ಹೋಗ್ಬೇಕಾಯ್ತು. ಅಲ್ಲಿ ಸೈಟ್ ಇಂಜಿನಿಯರಾಗಿ ಅವ್ರಿಗೆ ವರ್ಕ್ ಮಾಡಿದೆ. ಆಮೇಲೆ ಅಲ್ಲಿ ಇನ್ನೊಂದು ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಂತಂದು ಗೊತ್ತಾದ್ಮೇಲೆ ವಾಪಸ್ ನಮ್ಮ ಊರಿಗೆ ಬಂದೆ. ಇಂಜಿನಿಯರಾಗಿ ಕೆಲಸ ಮಾಡತ್ತಾರ ವಾಪಸ್ ನಾನು ಜನಗಳ ಬಗ್ಗೆ ತಲೆ ಕೆಡಿಸ್ಕೊಲಾರ್ದೆ ನಾನು ವಾಪಸ್ ಮತ್ತೆ ಗೌಂಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಗೌಂಡಿ ಕೆಲಸ ಮಾಡ್ಕೊಂತ ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಮ್ಮಿ ನನಗೆ ಹೇಳಾರ್ದ ಅವ್ನು ಫೋಟೋಗ್ರಫಿ ಇಷ್ಟ ಅಂತ ನಮ್ಮ ತಮ್ಮ ಕ್ಯಾಮ್ರಾ ಕೊಡಿಸಿದ್ರೆ ಆ ಕ್ಯಾಮ್ರಾದಾಗ ವಿಡಿಯೋಸ್ ಮಾಡ್ಕೊಂಬಂದಿದ್ದೆ. ಯಾವುದೋ ಒಂದಿನ ಅದು ಸ್ವಲ್ಪ 400K ಪ್ಲಸ್ ಹೋಗಿಬಿಡುತ್ತೆ. ಅವಾಗಿಂದ ಹುರುಪಿಗೆ ಎದ್ಬಿಟ್ಟೆ ವಿಡಿಯೋಸ್ ಮಾಡ್ಬೇಕಂತಂದ್ರೆ ಸಿಕ್ಕಿದ್ದು ವಿಡಿಯೋಸ್ ಮಾಡ್ಕೊಂತ ಹೊಂಟಿದ್ದೆ. ನಮ್ಮ ತಮ್ಮನ ಬೆಳಗಾವ್ ಹೋದ್ಮೇಲೆ ವಾಪಸ್ ಕ್ಯಾಮ್ರಾ ಇರ್ಲಾರ್ದಂಗೆ ಆಯಿತು. ಆ್ಯಂಡ್ರಾಯ್ಡ್ ಒಳಗೆ ವೀಡಿಯೋಸ್ ಮಾಡಿದರೆ ಕ್ಲಾರಿಟಿ ಸಿಗೋಂಗಿಲ್ಲ. ದೋಸ್ತನ ಐಫೋನ್ ಇಸ್ಕೊಂಡು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇನ್ನೊಬ್ಬ ದೋಸ್ತನ ಐಫೋನ್ ಎಷ್ಟು ದಿನ ಅಂತ ಕೊಡ್ತಾನೆ ನಾವು ಲಾಸ್ಟ್ ಒಂದು ತಿನ್ನಿಗೆ ಒಂದು 15 ದಿವ್ಸ ಕೊಟ್ಟಿದ್ದೆ. ಆಮೇಲೆ ಇಸ್ಕೊಂಡೆ ಮನ್ಯಾಗ ಮತ್ತೊಂದು 20,000 ರೂಪಾಯಿ ಸಾಲ ಇಸ್ಕೊಂಡು ಹೋಗಿ ಐಫೋನ್ ತೊಗೊಂಬಂದೆ. ಐಫೋನ್ 8 ಅದ್ರಾಗ ವೀಡಿಯೋಸ್ ಮಾಡ್ಕೊಂತ 50,000 ಫಾಲೋವರ್ಸ್ ಮಾಡ್ಕೊಂಡೆ. ನಾನು ಇದೇ ಗೌಂಡಿ ಕೆಲಸ ಮಾಡ್ಕೊತಾನೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಎಷ್ಟು 9 ಗಂಟೆಗೆ ಕೆಲಸ ಅಂತಂದ್ರೆ ಬೆಳಿಗ್ಗೆ 6 ಗಂಟೆಗೆ ಸ್ಕ್ರಿಪ್ಟ್ ಬರೆದು ಮಳಿಗೆ ಮ್ಯಾಕೊಂತ ಒಂದು 4 ಮಾತು ಮಾತಾಡಿ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದೆ. ಮತ್ತು ರಾತ್ರಿ ಊಟ ಆದ್ಮೇಲೆ ಎಡಿಟ್ ಮಾಡಿ ಬೆಳಿಗ್ಗೆ 6:30-7 ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡಿಬಿಡೋದು. ರೆಗ್ಯುಲರಾಗಿ ಬರೋಬ್ಬರಿ 3-4 ತಿಂಗಳು ಒಂದಿನ ಮಿಸ್ ಮಾಡ್ಲಾರ್ದಂಗೆ ವೀಡಿಯೋಸ್ ಹಾಕ್ಕೊಂತ ಹೋದೆ. ನಾನು ಯಾವತ್ತೋ ಒಂದಿನ ನಾನು ಹೇಳಿದ್ನಲ್ಲ ನಿಮ್ಗೆ ದೋಸ್ತರ ಜೊತೆ ಮಾತಾಡೋ ಹೊತ್ನಾಗ ಅದನ್ನು ಕ್ಯಾಮ್ರಾ ಮುಂದೆ ಕುಂತು ಮಾತಾಡಿದೆ ಒಂದ್ಸಲ. ಜನ ಅದನ್ನ ಎಕ್ಸೆಪ್ಟ್ ಮಾಡಿಬಿಟ್ರೆ. ಈಗ ಬಿಗಿನಿಂಗಿಂದ ಇಲ್ಲಿವರೆಗೆ ಆದ್ರೆ ವಿಡಿಯೋ ಮಾಡ್ತಾರೆ ಇದ್ದೇ ಇರ್ತಾರೆ ಒಂದು 2-3 ಜನ. ಇಬ್ಬರನ್ನಂತೂ ನಾನು ಯಾವತ್ತೂ ಮರಂಗಿಲ್ಲ. ನಾನು ಒಂದು ನನ್ನ ಫ್ರೆಂಡು ಮಾರುತಿ ಅಂತಂದು, ಇನ್ನೊಬ್ಬ ನನ್ನ ತಮ್ಮ. ಅದು ಯಾವತ್ತು ನೆವರ್ ಎಂಡಿಂಗ್ ಬಾಂಡಿಂಗ್ ಅಂತಾರೆ ನಾ ಅದಕ್ಕೆ. ಅಂದ್ರೆ ಅವ ಮಾರ್ಯಾನವ ಒನ್ ಟೈಮ್ ಬಂದ, ಬ್ರಾ ನೀನು ವಿಡಿಯೋ ಮಾಡ ನನಗೇನು ಫಾಲೋವರ್ಸ್ ಬೇಕಾಗಿಲ್ಲ ಏನಿಲ್ಲ, ನೀ ಕರ್ದಾಗ ನಾ ಬರ್ತೀನಿ ಅಂತ. ಬೆಳಿಗ್ಗೆ ಸಣ್ಣ ಹೋಗಿರ್ತೀವಿ ಅಲ್ಲಿ ಚರ್ಗಿ ಹಿಡ್ಕೊಂಡು ಅಲ್ಲಿ ಒಂದು 4 ವೀಡಿಯೋಸ್ ಮಾಡ್ಕೊಂಡು ಬಂದುಬಿಡ್ತಿದ್ವಿ. ಹಿಂಗೆ ಬದಿ ಅಂದ್ರೆ ಸಿಕ್ಕ ಟೈಮ್ದಾಗ ವಿಡಿಯೋ ಮಾಡ್ಬಿಡೋದು. ಹಾಂ, ಅದಕ್ಕಂತ ಟೈಮ್ ಇಲ್ಲ, ಲೊಕೇಶನ್ ಮ್ಯಾಟ್ರ್ ಆಗಂಗಿಲ್ಲ, ಕಾಸ್ಟ್ಯೂಮ್ ಮ್ಯಾಟ್ರ್ ಆಗಂಗಿಲ್ಲ, ಮೇನ್ ಕಂಟೆಂಟ್ ಅದು ಒಂದೇ ನನ್ನ ತಲೆ ಆಗಿರೋದು. ಹಾಂ, ನಿಮ್ಮ ಹತ್ರ ಇರೋ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಮ ತಮ್ಮ. ಹೆಂಗೆ ಹೇಳ್ಬೇಕು ನಾ ಅದನ್ನು, ನಂಗೆ ಅದ ಅರ್ಥ ಆಗೋದು. ಅವ ಇಲ್ಲ ಅಂದ್ರೆ ನಮ್ಗೆ ಅವತ್ತು ಒಂದಿನ ನಮ್ಮ ಜೊತೆ ಇಲ್ಲ ಅಂದ್ರೆ ಆ ದಿನ ಪೂರ್ತಿ ಖಾಲಿ ಕುಂದಿರ್ತೀವಿ ನಾವು. ಈ ಕಂಟೆಂಟ್ ಯಾವ ಥರ ನೀವು ಕ್ರಿಯೇಟ್ ಮಾಡ್ಕೊಂತೀರಿ? ಕಂಟೆಂಟ್ ಜಾಸ್ತಿ ತಲೆ ಕೆಡಿಸ್ಕೊತಿರ್ಲಿಲ್ಲ ನಾನು. ಅಂದ್ರೆ ಸಾಕಷ್ಟು ಕಂಟೆಂಟ್ಗಳು ಸಿಗ್ತಿದ್ವು. ಫ್ರೆಂಡ್ಸು, ಫ್ಯಾಮಿಲಿ, ಲವ್, ಮಿಡಲ್ ಕ್ಲಾಸು, ಬ್ರೇಕಪ್ಪು, ಎಕ್ಸು, ಗುಟ್ಕಾ ತಿನ್ನೋರು, ಸಿಗರೇಟ್ ಸೇದೋರು, ಎಣ್ಣೆ ಹೊಡೆಯೋರು, ಕುಡ್ದಾದ್ಮೇಲೆ ಹೆಂಗಿರ್ತಾರೆ, ಕುಡಿ ಮುಂಚೆ ಹೆಂಗೆ, ಎಲ್ಲ ಕಂಟೆಂಟ್ಗಳು ಸಾಕಷ್ಟಿದ್ದು. ಏನೇನೋ ಮಾಡ್ತಿದ್ದೆ, ಫೋನ್ಪೇ ಗಿನ್ಪೇ ಅಂತಂದ ಎಲ್ಲ ಮಾಡಿ ಮುಗಿಸಿದ ಮೇಲೆ ಇನ್ನೇನು ಮಾಡಲಿ, ನಾನು ಎಲ್ಲ ಮಾತಾಡಿಬಿಟ್ಟಿನಿ. ವಾಪಸ್ ಕಂಟೆಂಟ್ ಹುಡುಕೋದು ನನಗೆ ಭಾಳ ಒಂದು ಚಾಲೆಂಜ್ ಆಗಿಬಿಡ್ತಾನೆ. ಅದು ಇನ್ಸ್ಟಾದ ಒಂದು ಕಂಟೆಂಟ್ ಮಾಡ್ಬೇಕಾತಂತಂದ್ರೆ ಬರೋಬ್ಬರಿ 1-2-3 ತಾಸರ ಬೇಕಾ ನನಗೆ. ಅಂದ್ರೆ ಮಾತಾಡ್ತೀನಿ, ಜನ ಅಕ್ಸೆಪ್ಟ್ ಮಾಡ್ತಾರ ಅಂತ ತಕ್ಷಣ ನಾನು ಸಿಕ್ಕಿದ್ದು ಹಾಕಿಬಿಡಕ್ಕೆ ಬರಂಗಿಲ್ಲ ಅಲ್ಲ. ಸಾಕಷ್ಟು ಎಲ್ಲ ಲ್ಯಾಂಗ್ವೇಜ್ ಸ್ಟ್ಯಾಂಡಪ್ ಕಾಮಿಡಿಗಳು ನೋಡ್ತೀನಿ. ಆಮೇಲೆ ನಾನು ಜಾಸ್ತಿ ನೋಡೋದು ಪ್ರಾಣೇಶ್ವರ್ ಕಾಮಿಡಿಗಳನ್ನ. ಫಸ್ಟ್ ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತಂದ್ರೆ ಪ್ರಾಣೇಶ್ ಅವರೇ ನಮ್ಮ ಕರ್ನಾಟಕದ. ಈಗ ಸ್ಟ್ಯಾಂಡಪ್ ಕಾಮಿಡಿ ಶೋಗಳು ಈಗ ನಡ್ಸಾಕತ್ತಾರೆ. ಹಿಂದಿ, ತೆಲುಗು, ಕನ್ನಡ ಅಲ್ಲಿ ಎಷ್ಟೋ ಒಂದು ಸ್ಟ್ಯಾಂಡಪ್ ಕಾಮಿಡೀಸ್ ನೋಡ್ತೀನಿ. ಅದ್ರಾಗ ಬರುವಂಥ ನನಗೆ ಹೆಂಗಂದ್ರೆ
ಒಂದು ವರ್ಡ್ ಸಿಕ್ಬಿಟ್ರೆ ಸಾಕಣ್ಣ ಹೇಳೋದು ಬಿಡ್ತೀನಿ ನಾ ಅದನ್ನು ಹೆಂಗೆ ಬೇಕಾಗ ಹೆಂಗೆ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಸ್ವಲ್ಪ ಉಪೇಂದ್ರ ಅವ್ರ ಫಾಲೋವರ್ ನಾನು. ಅವ್ರ ಮೂವಿ ಒಳಗೆ ಅವಾಗ ನೋಡಿ ಹೌದಲ್ಲ ಅಂತ ಅನಿಸ್ತಿತ್ತು. ಹೇಳಿಲ್ಲಣ್ಣ ಅದು ಯಾವುದು ಮೂವಿ ಗಿವಿ ಎಲ್ಲ 25 ವರ್ಷ ಹಿಂದನ ಲವ್ ಅಂದ್ರೆ ಏನು ತೋರಿಸಿಬಿಟ್ಟಾರ ಅವ್ರು ಜನಗಳಿಗೆ. ಈಗ ಅರ್ಥ ಆಗತೈತೆ ಅದು. ನೀವು ದೋಸ್ತರ ಮುಂದೆ ಹೇಳೋ ದೊಡ್ಡ ಸುಳ್ಳು ಯಾವುದು? ಒಂದು 5 ನಿಮಿಷ ತಡಿ ಬರ್ತೀನಿ. ಆಮೇಲೆ ಇನ್ನೊಂದು ರೊಕ್ಕ ಕೇಳಕ್ಕೆ ಫೋನ್ ಹಚ್ಚಿದ್ರೆ ಅದ್ರಾಗ 10,000 ರೂಪಾಯಿ ಇದ್ರು ರೊಕ್ಕನೇ ಇಲ್ಲೇ 50 ರೂಪಾಯಿ ಅಷ್ಟು ಅದು ಅಂತ ಕೊಟ್ಟಿದ್ದು ವಾಪಸ್ ಕೊಡೋದಿಲ್ಲ ಜಲ್ದಿ. ಕೊಡ್ತಾರಣ್ಣ ಅದ್ರ ನಮ್ಮ ಟೈಮಿಗೆ ಆಗಂಗಿಲ್ಲ. ಒಂದು ವಿಮಲ್ನ ಕತೆ ಹೆಂಗ ಸ್ಕ್ರಿಪ್ಟ್ ಮಾಡ್ತೀರಿ? ವಿಮಲ್ ಹಾಕೊಳ್ಳೋದಂದ್ರೆ ಅಣ್ಣ ಈಗ ಅಡಿಕೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಡಿಕೆ ತಿನ್ಕೊಂತ ಇದು ತಿನ್ಲೆ ತಂಬಾಕಿರಂಗಿಲ್ಲ ಬರೀ ಮಸಾಲೆ ಅಷ್ಟೇ ಇರುತ್ತೆ ಅಂತಂದು ಬಾಬಾ ನವರತ್ನ ಆಮೇಲೆ ಸಿಗ್ನೇಚರ್ ಹಿಂಗೆಲ್ಲ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ನ ಕೊಟ್ಕೊಂತ ಹಂಗೆ ಯಾವತ್ತೋ ಒಂದು ನಾವು ಸಿಗಲಿಲ್ಲ ಅಂತಂತ ತಂಬಾಕಿಲ್ಲಾರ್ದ ವಿಮಲ್ ಸೂಪರ್ ಇಂಥವು ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಮೇಲೆ ಸ್ವಲ್ಪ ತಂಬಾಕು ಹಾಕಲೆ ಮಜಾ ಭಾರಿ ಬರುತ್ತೆ. ನಮ್ಮ ಫ್ರೆಂಡ್ಸ್ ಒಳಗೆ ನಡೆದಿದ್ದಾನೆ ಇವು. ಇವನ್ ವಿಮಲ್ ಒಂದ ಅಲ್ಲ, ಸಿಗರೇಟ್ ಎಣ್ಣೆ ಎಲ್ಲಾನು ಹಿಂಗ ಸ್ಟಾರ್ಟ್ ಆಗಿದ್ದು. ಇದು ಹಲವೊಂದು ಚಲೋ ಆಗಿದ್ದು ಲಾಸ್ಟಿಗೆ ಹೋಗಿ ಎಲ್ಲಿದ್ದು ಸುಣ್ಣ ತಂಬಾಕು ನಿಂತಿರ್ತೈತಿ. ಅದಾವಣ್ಣ ಅಂತವ ಅದಾವ. ದೋಸ್ತರು ಹೆಂಗಿರ್ತಾರ ಅದ್ರ ಹಲ್ಕಡ್ ದೋಸ್ತರು ಇರ್ತಾರ, ಅವೇನು ಆಗ್ತಿರಂಗಿಲ್ಲ. ಅವ್ನ್ ಕರ್ಕೊಂಡು ಹೆಂಗ್ ಮಾಡ್ತಾರಂದ್ರ ಲಾಸ್ಟಿಗೆ ಅವ ತಂಬಾಕು ಸಿಕ್ಕ ಸಾಕಪ್ಪ ಅನ್ನಂಗ ಆಗಿರ್ತಾರ. ಈಗ ನಮ್ಮ ಫ್ರೆಂಡ್ ಸರ್ಕಲ್ ಭಾಳ ಜನ ಅದಾರಣ್ಣ. ಈಗ ಕಾಲೇಜ್ ಕ್ಯಾಂಟೀನ್ಯಾಗ ಸಿಗರೇಟ್ ಹೊಡ್ಕೊಂಡ್ ಕುಂತಾಗ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡ್ ಬರ್ತಿದ್ದ ಹಿಂಗ ತಡಿ ನಿಮ್ಮ ಮನ್ಯಾಗ ತೋರಿಸ್ತೀನಿ ಅಂತಂದ. ಈಗ ಆ ಸೋಣ ಮಗ ನಮಗ ಒಂಥರ ಫಾದರ್ ಆಗ್ಬಿಟ್ಟಾನ ಚಟದೊಳಗ ನಿಜವಾಗ್ಲು. ಈಗ ಸಿಗರೇಟ್ ಇಲ್ಲ ಅಂದ್ರೆ ನಡೆಯಂಗಿಲ್ಲ, ಎಣ್ಣೆ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಒಂದಿನ ಜಾತ್ರೆ ಕಲಿತೀನಿ ಅಂತ ಹಠ ತೊಟ್ಟ ಕಲ್ತಾವತ್ತೆ. ನಾವು ಕಲಿ ಅಂದಿಲ್ಲ, ಬಿಟ್ಟಿಲ್ಲ. ಇದಾನ ಸವಾಸ ದೋಷ ಅಂತಾರಲ್ಲ ಹಂಗೈತೆ. ಏನೋ ಅದಾನ ಅವಂಗ ಏನೂ ಚಟ ಮಾಡ್ತಿರ್ಲಿಲ್ಲ ಪಾಪ. ಅದು ಫುಲ್ಲು ತೆಳ್ಳಗಿದ್ದ ಅವ. ಅವನ ಹೆಸರು ತೊಗೊಳೋದು ಬೇಡನ. ಮತ್ತು ನುಡಿಯೋಣ ಮತ್ತೆ ಅವ್ರ ಮನೆಗೆ ಚಾಪ್ ಗಿಪ್ಪಲ್ಲಿ ಹೊಡೆದ್ರವಂಗ.